3 TMC ನೀರು ಲೆಕ್ಕದಲ್ಲಿ ಇರ್ತದೆ ಹೊರತು ಕುಣಿಗಲ್ ತಾಲೂಕಲ್ಲಿ ಸಂಪೂರ್ಣವಾದ ಕಾಮಗಾರಿಗಳು ಆಗದಲ್ಲೇ ಇದ್ದರೆ ಯಾವುದೇ ಕಾರಣದ ಮುಡಿಸ್ಕೊಳಕ್ಕಾಗಲ್ಲ. ಇಡೀ ತಾಲೂಕಿನ ರೈತರು ಹೋಗಿ ಮರ್ಕೊಂಡಳ್ಳಿ ಡ್ಯಾಮಿಂದ ನಾಮಂಗಲಕ್ಕೆ ನೀರು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದರು. ಬೆಳಗಿನ ಜಾವ ಕಳ್ಳರ ಥರ ಹೋಗ್ಬಿಟ್ಟು ನೀವು ಆ ಗುತ್ತಿಗೆದಾರರ ಕಡೆಯಿಂದ ಏನು ತಲುಪ್ತದೆ ನನಗೆ ಗೊತ್ತಿಲ್ಲ. ಈ ರೀತಿಯ ಬಂಡತನದ ರಾಜಕಾರಣ ಮಾಡೋದ್ರಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಈ ತಾಲೂಕಿಗೆ ನೀರಾವರಿ ಅಧಿಕಾರರು ವೈ ಕೆ ರಾಮಯ್ಯನವರೇ ಹೊರತು ಡಾಕ್ಟರ್ ರಂಗನಾಥ್ ಅವರು ಅಲ್ಲ ಅಂತಕ್ಕಂಥದ್ದನ್ನು ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಕುಣಿಗಲ್ ತಾಲೂಕಿಗೆ ನಾನು ನೀರು ತಗೊಂಬಂದೆ, ನಾನು ಹೋರಾಟ ಮಾಡಿದೆ ಅಂತ ಹೇಳ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲಿ ಉಳಿದಿಲ್ಲ. ಕುಣಿಗಲ್ ತಾಲೂಕಿಗೆ ನೀರನ್ನು ಪಾಪ ಡಾಕ್ಟರ್ ರಂಗನಾಥ್ ಅವರೇನು ಹೋರಾಟ ಮಾಡಿ ಎಲಗುದ್ದೆ ತೊಗೊಂಡೋಗಿ ಬಗದ ನೀರು ತಂದಿಲ್ಲ. DPR ಅಲ್ಲಿ ದೇವೇಗೌಡರು ಸೇರಿಸಿರು. ತದನಂತರ ನಮ್ಮ ದಿವಂಗತ ಹುಚ್ಚಮಸ್ತಿಗೌಡರು ಇರ್ಬೋದು, ವೈ ಕೆ ರಾಮಯ್ಯ ಇರ್ಬೋದು, ನಾಗರಾಜಯ್ಯನವರು ಇರ್ಬೋದು, ಅವತ್ತಿನಿಂದ ಇಲ್ಲಿವರೆಗೂ ಕುಣಿಗಲ್ ತಾಲೂಕಲ್ಲಿ ಆದಂಥ MLAಗಳು ನೀರಾವರಿಯ ಬಗ್ಗೆ ಒತ್ತನ್ನು ಕೊಟ್ಟು ಹೋರಾಟ ಮಾಡ್ಕೊಂಬಂದಿದ್ದಾರೆ. ಅದರೊಳಗೆ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು ಅಂತ ಹೇಳಿದ್ರೆ ದಿವಂಗತ ವೈ ಕೆ ರಾಮಯ್ಯನವರು. ಅವರೇನಾದರೂ ಇಲ್ಲಿವರೆಗೂ ಜೀವಂತವಾಗಿದ್ದರೆ ಬಹುಶಃ ಕುಣಿಗಲ್ ತಾಲೂಕು 100ಕ್ಕೆ 100ರಷ್ಟು ಹೇಮಾವತಿಯ ನೀರು ಹರಿತಾ ಇತ್ತು, ಕೆರೆ ಕಟ್ಟೆಗಳು ತುಂಬ್ತಾ ಇದ್ದವು. ಬಹುಶಃ ರಾಮಯ್ಯನವರು ಮರಣ ಹೊಂದಿದ ಮೇಲೆ ಹೇಮಾವತಿ ನೀರನ್ನು ಕೃಷ್ಣ ಬೇಸಿನ್ಗೆ ತೊಗೊಂಡೋಗ್ತಕ್ಕಂಥ ಕೆಲಸ ಆಯಿತು. ಬಹುಶಃ ಅವರಿದ್ರೆ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮೊನ್ನೆ ನಮ್ಮ ಶಾಸಕರು ಹೇಳ್ತಾ ಇದ್ರು, ಕೃಷ್ಣ ಬೇಸಿನ್ಗೆ ನೀರು ಕೊಟ್ಟರು, ತುಮಕೂರು ಜಿಲ್ಲೆಯಲ್ಲಿ ಯಾರೂ ಹೋರಾಟ ಮಾಡಲೇ ಇಲ್ಲ ಅಂತ. ಕೃಷ್ಣ ಬೇಸಿನ್ಗೆ ನೀರು ಕೊಡ್ತಾವ್ರೆ ಅಂತಕ್ಕಂಥ ವಿಚಾರ ಬಂದಾಗ ಥೈಲ್ಯಾಂಡಲ್ಲಿದೆ ಕುಣಿಗಲ್ ತಾಲೂಕಿಗೆ ನೀರು ಕೊಡಲಿಕ್ಕಾಗಲ್ಲ ಅಂತ ವಿಚಾರ ಬಂದು ಶಿರಾ ತಾಲೂಕಿಗೆ ತೊಗೊಂಡೋಗ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಾನೇ ಕುಣಿಗಲ್ ತಾಲೂಕಿಗೆ ಮೂಲ ಯೋಜನೆ ಪ್ರಕಾರ ನೀರನ್ನು ಕೊಡಬೇಕು ಅಂತಂದ್ಬಿಟ್ಟು ಅಡ್ವೊಕೇಟ್ ಉದಯ್ ಒಳ್ಳ ಅವ್ರನ್ನ ಇಟ್ಟುಬಿಟ್ಟು 2009ರಲ್ಲಿ ಕೇಸ್ ಹಾಕಿದ್ವಿ. ಚೀಫ್ ಜಸ್ಟಿಸು ಖನ್ನಾ ಅಂತ ಇದ್ದರು. ಅವ್ರ ಎದುರುಗಡೆ ಬಂದಂಥ ಸಂದರ್ಭದಲ್ಲಿ ಅವರು ಒಂದು ಮಹತ್ವವಾಗಿರ್ತಕ್ಕಂಥ ಆದೇಶವನ್ನು ಕೊಟ್ಟರು. ಕುಣಿಗಲ್ ತಾಲೂಕಿಗೆ ನೀರನ್ನು ಕಾಯ್ದಿರಿಸಿ ಶಿರಾ ತಾಲೂಕಿಗೆ ಕೆಲವು ಭಾಗಕ್ಕೆ ಕುಡಿಯೋ ನೀರಿಗೆ ಮಾತ್ರ ಕೊಡಬೇಕು ಅಂತ ಆದೇಶ ಆಯಿತು. ಆದೇಶ ಇದೆ, ನಾನು ನಿಮಗೆ ಕೊಡ್ತೀನಿ ಹೇಳ್ತಾಯಿದ್ರು ಶಾಸಕರು. ಯಾರೂ ಹೋರಾಟ ಮಾಡಲಿಲ್ಲ. ಹೌದ್ರಿ, ಯಾರೂ ಹೋರಾಟ ಮಾಡಲಿಲ್ಲ. 8ನೇ ವರ್ಷ ನಡೀತಾ ಇದೆ. ನೀವ್ಯಾವತ್ತು ಹೋರಾಟ ಮಾಡಿದ್ದೀರಾ? ನೀವ್ಯಾವತ್ತು ಇದು ಹೇಮಾವತಿ ಕಚೇರಿ ಮುಂದೆ ಧರಣಿ ಮಾಡಿದ್ದೀರಾ? ಕೃಷ್ಣ ಬೇಸಿನ್ಗೆ ಯಾಕೆ ಕೊಡ್ತಾ ಇದ್ದೀರಾ ನೀರು ಅಂತ ಹೇಳ್ಬಿಟ್ಟು ನೀವು ಮಾಡಲಿಲ್ಲ. ಜನ ನಿಮಗೆ ಶಾಸಕರಾಗಿ ಆಯ್ಕೆ ಮಾಡಿದರು, ನಿಮಗೆ ಜವಾಬ್ದಾರಿ ಇರಲಿಲ್ವಾ? ಈ ರೀತಿ ಬೇಜವಾಬ್ದಾರಿಯಿಂದ ಮಾತಾಡ್ತಕ್ಕಂಥದ್ದನ್ನು ನೀವು ಬಿಡಬೇಕು. ಸನ್ಮಾನ್ಯ ನಮ್ಮ ನೀರಾವರಿ ಸಚಿವರು DK ಶಿವಕುಮಾರ್ ಅವರು ಹೇಳ್ತಾಯಿದ್ರು, 92% ಕುಣಿಗಲ್ ತಾಲೂಕಿಗೆ ಅನ್ಯಾಯ ಆಗಿದೆ. ಖಂಡಿತ ರೀ, ನಾವು ಒಪ್ಕೋತೀವಿ. ಅನ್ಯಾಯ ಆಗಕ್ಕೆ ಕಾರಣ ಯಾರೋ? ನೀವು ಬಂದು 2 ವರ್ಷ ಆಯ್ತು ರೀ ಸಚಿವರಾಗಿ. DK ರಂಗನಾಥ್ ಅವರು MLA ಆಗಿ 8ನೇ ವರ್ಷ ನಡೀತಾ ಇದೆ. ಈ 8 ವರ್ಷದಿಂದ ಎಲ್ಲರೂ ಒಂದು ಕಡೆ ಹೇಮಾವತಿ ಕ್ಯಾನಲನ್ನು ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀರಾ? 2008ರಲ್ಲಿ ಏನೋ ಗವಿ ಮಟ್ಟದ ನಡೀತಾ ಇದ್ದಂಥ ಕಾಮಗಾರಿ ಸ್ಥಗಿತಗೊಂಡಿತು. ಅದರಿಂದ ಈಚೆಗೆ ಯಾಕೆ ಪ್ರಾರಂಭ ಮಾಡಿಲ್ಲ? ಯಾಕೆ ಇಲ್ಲಿವರೆಗೂ ನಿರ್ಸಾಲೆ ಉಜಿನಿ ಕೆರೆ ನೀರು ಹೋಗಬೇಕು? ಏನು ಕ್ರಮ ತೊಗೊಂಡಿದ್ದೀರಿ? ಬೇಡ. ಶ್ರೀರಂಗ ಏತ ನೀರಾವರಿ ಯೋಜನೆ 2 ಸಾರಿ ಉದ್ಘಾಟನೆ ಆಯ್ತು ರೀ. ಎಷ್ಟು ಬಿಲ್ ಆಗಿದೆ? 33 ಕೆರೆಗೆ ಉತ್ತರದುರ್ಗ ಹೋಬಳಿ ನೀರು ಹೋಗಬೇಕಾಗಿತ್ತು. ನನ್ನ ಹೋಬಳಿ ನಾನು ನೀರು ಕೊಡ್ತೀನಿ. ಯಾವ ಕೆರೆ ಪೈಪ್ಲೈನ್ ಮಾಡಿದ್ದೀರಾ? ಯಾವ ರೀತಿ 92% ನೀರನ್ನು ಉಪಯೋಗಿಸ್ಕೊಳ್ಳೋಕ್ಕಾಗ್ತದೆ? ಇವತ್ತು ಕುಣಿಗಲ್ ಕೆರೆಗೆ ಕುಡಿಯೋ ನೀರನ್ನು ಬಿಟ್ಕೊಂಡು ಕುಣಿಗಲ್ ಕೆರೆಯಿಂದ ಮಂಗ್ಲಾಕ್ಕೆ ಹೋಗಬೇಕು. ಮಂಗ್ಲಾ ಕೆರೆಯಿಂದ 25 ಕೆರೆ ಬರ್ತದೆ. ಅದಕ್ಕೆ ನೀವು ನೀರು ಬಿಟ್ಟಿಲ್ಲ. 92% ನೀರು ಉಪಯೋಗಿಸ್ಕೊಳ್ಳೋಕೆ ಸಾಧ್ಯತೆಯೇ ಇಲ್ಲ. ಇವತ್ತು ಆಗಲ್ಲ. 3 TMC ನೀರು ಕೊಟ್ಟರು ನಾವು ಎಲ್ಲಿ ಉಪಯೋಗಿಸ್ಕೊತೀವಿ? ಯಡಿಯೂರು ಹೋಬಳಿನಲ್ಲಿ ಆ ಭಾಗದಲ್ಲಿ ಅವತ್ತಿನ ಹಿಂದಿನ 10 ವರ್ಷದಲ್ಲಿ ಆಗಿರ್ತಾರೆ ನಾಗರಾಜನವರು ಮತ್ತು ವೈ ಕೆ ರಾಮಯ್ಯನವರು ಅವಧಿಯಲ್ಲಿ ಆಗಿರ್ತಕ್ಕಂಥ ಕೆನಾಲ್ಗಳನ್ನ ಹೊರತುಪಡಿಸಿ ಇವತ್ತು ಗಿಡಗಳನ್ನು ಕೀಳೋಕ್ಕಾಗಿಲ್ಲ, ಲೈನಿಂಗ್ ಕಾಮಗಾರಿ ಆಗಿಲ್ಲ. ಏರಳವಾಗಿ ಹಣ ತೊಗೊಂಬರ್ತಾ ಇದ್ದೀರಿ, ಅಚ್ಚುಕಟ್ಟು ರಸ್ತೆ ಮಾಡ್ತಾಯಿದ್ದೀರಿ. ಅವ್ಯಾವು ನಿಮಗೆ ಕಣ್ಣಿಗೆ ಕಾಣಲ್ವಾ? ಯಾವ ಥರ ಅದ್ರ ಬಗ್ಗೆ ನೀವು ಚಿಂತನೆಯನ್ನು ಮಾಡಿದ್ದೀರಾ? ಅದನ್ನು ಮಾಡ್ದಲ್ಲೇ ಇದ್ದು ನಮ್ಮ ಸಚಿವರು ಒಂದು ಕಡೆ ಹೇಳಿಕೆ ಕೊಡುವಂಥದ್ದು, ನೀವೊಂದು ಕಡೆ ಹೇಳಿಕೆ ಕೊಡುವಂಥದ್ದು ಎಷ್ಟೊಂದು ಸರಿ ರೀ? ಹೌದ್ರಿ, ಎಕ್ಸ್ಪ್ರೆಸ್ ಕೆನಾಲ್ಗೆ JDS BJP ವಿರೋಧ ಇಲ್ಲ. ಆದರೆ ಏನಾದರೂ ಮಾಗಡಿ ರಾಮನಗರ ಜಿಲ್ಲೆಗೆ ನಾವು ನೀರು ಕೊಡ್ತೀವಿ ಅನ್ನೋದೇ ಆದರೆ
ನಾವು ಇಡೀ ತಾಲೂಕಿನ ಜನ ಅದ್ರ ವಿರುದ್ಧವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಯಾವೊಬ್ಬ ನಾಯಕರು ಕೂಡ ಕುಣಿಗಲ್ ತಾಲೂಕಿಗೆ ನೀರಿಲ್ಲ ಅಂತ ಹೇಳಿಲ್ಲ. ಕುಣಿಗಲ್ ತಾಲೂಕಿಗೆ 3 TMC ಕೊಡೋಕ್ಕೆ ನಮ್ದು ಯಾವುದೂ ವಿರೋಧ ಇಲ್ಲ. ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಗೆ ಸೇರಿದೆ. ಅಲ್ಲಿರ್ತಕ್ಕಂಥ ರೈತರು ಕೂಡ ನನ್ನ ಅಣ್ಣ ತಮ್ಮದಿರು ಅಂತ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಇಲ್ಲಿ ಕುಂತ್ಕೊಂಬಿಟ್ಟು ನೀವು ಜಿಲ್ಲೆಯಲ್ಲಿ ವಿರೋಧ ಮಾಡ್ತಾರೆ. ನೀವು 4 ಜನ ಕಾಂಗ್ರೆಸ್ ಕಾರ್ಯಕರ್ತರು ಇಟ್ಕೊಂಬಿಟ್ಟು ಜಿಲ್ಲೆಯಲ್ಲಿ ವಿರೋಧ ಮಾಡ್ತಾರೆ ಅಂತ ಹೇಳಿದರೆ ಜನ ದಡ್ರಲ್ಲ. ಯಾಕ್ರಿ ಅವತ್ತು 15-20 ಸಾವಿರ ಜನ ಸೇರಬೇಕಾಗಿತ್ತು? ಏನು ಹಣ ಕೊಟ್ಟು ಕರ್ಕೊಂಬಂದಿವ ನಿಮ್ಮ ಥರ? ರೈತರು ನಮ್ಗೆ ಅನ್ಯಾಯ ಆಗ್ತಾಯಿದೆ. ಕುಣಿಗಲ್ ತಾಲೂಕಿಗೆ ನೀರು ಕೊಡಿ, ಮುಂದಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದಿಲ್ಲದೆ ನೀವು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳ್ಸಕ್ಕಂಥ ಕೆಲಸ ಮಾಡ್ತೀವಿ ಅಂತ ಅಂದರೆ, ಇಲ್ಲಿವರೆಗೂ ಈ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಮರ್ಡರ್ ಆಗಿರೋರು, ದರೋಡೆ ಮಾಡಿರೋರು, ತಲೆ ಹೊಡೆದಿರೋರನ್ನ ಹಿಡ್ಕೊಂಬರೋಕ್ಕಾಗಿಲ್ಲ ನಿಮಗೆ. ಕುಣಿಗಲ್ ತಾಲೂಕಲ್ಲಿ ಸಾಲು ಮನೆಗೆ ಕಳ್ತನ ಆಗ್ತಾಯಿದೆ. ಪಂಪ್ ಸೆಟ್ಗಳು ಇದು ಕೇಬಲ್ ಕಳ್ತನ ಆಗ್ತಾಯಿದೆ. ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಾ ಬುದ್ಧಿ? ಈ ತಾಲೂಕಿನ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅನ್ನೋದ್ರ ಬಗ್ಗೆ ಶಾಸಕರಿಗೆ ಕಾಳಜಿ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಒಂದು NCR ಕೊಡಲ್ಲ. ಯಾವ ಥರ ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿದ್ದೀರಾ? ಅದು ಮಾಡಿರಿ. ಬರೀ BJPಯವ್ರ ಮೇಲೆ JDSನವ್ರ ಮೇಲೆ ಅಪಾದನೆ ಮಾಡ್ತಕ್ಕಂಥದ್ದು ಬಿಡಬೇಕು. ಈ ಜಿಲ್ಲೆಯಲ್ಲಿ ಕುಣಿಗಲ್ ತಾಲೂಕಿಗೆ ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ಅವತ್ತಿನ 2008-09ರಲ್ಲಿ ಸುರೇಶ್ ಗೌಡ್ರು ನಾವು ಹೋಗಿ ಉದಯವಳ್ಳ ಅಡ್ವೊಕೇಟ್ ಇಟ್ಬಿಟ್ಟು ಮೂಲ ಯೋಜನೆ ಪ್ರಕಾರ ಕುಣಿಗಲ್ ತಾಲೂಕಿಗೆ ನೀರನ್ನು ಕೊಡಬೇಕು, ಕಾಯ್ದಿರಿಸಬೇಕು ಅಂತೇಳಿ ಆದೇಶ ಆಗಿರೋಂಥದ್ದನ್ನು ನನ್ನ ಇವರಿಗೆ ರಾಮಸ್ವಾಮಿ ಗೌಡ್ರಿಗೆ ಕೊಟ್ಟೆ. ಅವ್ರು ಏನಾದರೂ ರಾಜಕೀಯವಾಗಿ ತಗೊಂಡು ಉದಾಸೀನ ಮಾಡಿದರು. ಆ ಕಾಪಿ ನಾನು ಕೊಡ್ತೀನಿ. ನಮ್ಮದು ಹೋರಾಟ ಇಷ್ಟೇ ರೀ. ಕುಣಿಗಲ್ ತಾಲೂಕಿಗೆ ನೀರು ಬರಬೇಕು. ಎಕ್ಸ್ಪ್ರೆಸ್ ಕೆನಾಲು, ಹೌದ್ರಿ, ಎಕ್ಸ್ಪ್ರೆಸ್ ಕೆನಾಲು ಕುಣಿಗಲ್ಗೋಸ್ಕರ ನೀವು ಎಕ್ಸ್ಪ್ರೆಸ್ ಕೆನಾಲ್ ಮಾಡ್ತಾಯಿದ್ದೀರಾ. 800 ಕ್ಯೂಸೆಕ್, 800ರಿಂದ 1200 ಕ್ಯೂಸೆಕ್ಸ್ ನೀರು ಹೋಗ್ತದೆ. ಎಷ್ಟು ಕ್ಯೂಸೆಕ್ಸ್ ಕುಣಿಗಲ್ಲಿ ಬೇಕಾಗ್ತದೆ? ಇವತ್ತು 300-400 ಕ್ಯೂಸೆಕ್ಸ್ ಬರ್ತಾಯಿದೆ. ಆ ಕೆನಾಲೇ ನೀವು ಇಂಪ್ರೂವ್ಮೆಂಟ್ ಮಾಡಿರಿ. ಇಲ್ಲ ನಮ್ಮ ಶಾಸಕರು ಹೇಳ್ತಾರೆ ರೈತರೆಲ್ಲ ಪಂಪ್ ಸೆಟ್ ಹಾಕೊಂಡ್ಬಿಡ್ತಾರೆ. ಹೌದ್ರಿ, ಹೇಮಾವತಿ ಡ್ಯಾಮಿಂದ ಹಿಡಿದು ಕುಣಿಗಲ್ಗೆ ಬರ್ತಾ ಇರ್ತಕ್ಕ ಸಾವಿರಾರು ಜನ ರೈತರು ಪಂಪ್ ಸೆಟ್ ಹಾಕೊಂಡಿದ್ದಾರೆ. ಆಯಿತು, ನಿಮಗೆ ಸರ್ಕಾರ ಅದೇ, ಅವರೆಲ್ಲನೂ ಗುಂಡಾರಿಸ್ಬಿಡಿ. ನೀರು ಒಯ್ತಾ ಇರ್ಬೇಕಾದ್ರೆ ಹಾಕ್ಕೊಳ್ಳೋ ಸಹಜರು ಇಲ್ಲ ಅಂತ ಹೇಳಲ್ಲ. ಆದರೆ ರೈತ ಏನಾರ ನೀರನ್ನು ಮಾರಾಟ ಮಾಡ್ಕೊತಾ ಇದ್ದಾನೆ, ತೋಟಕ್ಕೋ ಇನ್ನೊಂದಕ್ಕೋ ಹೊಡ್ಕೊತಾ ಇದ್ದಾನೆ. ಬೇಡ ಅಂತ ಹೇಳೋಣ, ಇಲ್ಲ ಅಂತ ಹೇಳಲ್ಲ. ಆದರೆ ಅದೊಂದೇ ಕಾರಣ ಇಟ್ಕೊಂಡು ನಿಮಗೆ ಮಾಗಡಿಗೆ ನೀರು ಕೊಡ್ತೀನಿ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಎಲ್ಲಿ ಹೇಳ್ತಾ ಇದ್ದೀರಾ? ನೀವು ಸರ್ಕಾರದಿಂದ ಆದೇಶ ಮಾಡಿಸಿ, ಮಾಗಡಿ ಜಿಲ್ಲೆಗೆ ನಾವು ನೀರು ಕೊಡಲ್ಲ, ರಾಮನಗರ ಜಿಲ್ಲೆಗೆ ನಾವು ನೀರು ಕೊಡಲ್ಲ ಅಂತಕ್ಕಂಥದ್ದನ್ನು ಸರ್ಕಾರ ಇವತ್ತೇ ಆದೇಶ ಮಾಡಲಿ. ಅದು ಬಿಟ್ಬಿಟ್ಟು ಹೆಚ್ಚುವರಿ ಆಗಿರೋ ನೀರು ಕೊಡ್ತೀನಿ ಅಂತ ಒಂದು ಕಡೆ ಹೇಳ್ತೀರಿ. ಹೌದು, ಮೊನ್ನೆ ಸ್ವಾಮೀಜಿಯವರೆಲ್ಲ ಒಂದು ಪತ್ರಿಕಾಗೋಷ್ಠಿ ಮಾಡಿದರು. ಏನು ಹೇಳಿದರು ಸ್ವಾಮೀಜಿಯವರು? ರಾಮನಗರ ಜಿಲ್ಲೆ ನೀರು ಕೊಡೋಕ್ಕೆ ನಮ್ಮದು ವಿರೋಧ ಅದ ಅಂತ ಹೇಳಿದರು. ಕುಣಿಗಲ್ ತಾಲೂಕಿಗೆ ನೀರು ಕೊಡೋ ವಿಚಾರದಲ್ಲಿ ನಾವು ಹೋರಾಟಕ್ಕೆ ರೆಡಿಯಾಗಿದ್ದೀವಿ. ಇವತ್ತು ಇಡೀ ಜಿಲ್ಲೆಯಲ್ಲಿ ಯಾರಾದರೂ ಒಬ್ಬರು ಹೇಳಿದರೆ ಅವ್ರ ವಿರುದ್ಧವಾಗಿ ಹೋರಾಟಕ್ಕೆ ನಾವು ಬರ್ತೀವಿ. ಅದು ಬಿಟ್ಬಿಟ್ಟು ಜನಗಳನ್ನು ತಪ್ಪು ದಾರಿಗೆ ಎಳಿತಕ್ಕಂಥ ಕೆಲಸವನ್ನು ನಮ್ಮ ಶಾಸಕರು ಮಾಡಬಾರ್ದು. ಈ ತಾಲೂಕಿನಲ್ಲಿ 2,05,000 ಜನ ಮತದಾರರು ಏನಿದ್ದಾರೆ, ಜನಸಂಖ್ಯೆ ಏನಿದೆ, ಪ್ರಜ್ಞಾವಂತರಿದ್ದಾರೆ. ಬೆಳಗ್ಗೆ ಎದ್ದು ಪೇಪರು TVಯನ್ನು ಓದಿ ರಾಜಕಾರಣವನ್ನು ಅರ್ಥ ಮಾಡ್ಕೊಳ್ತಕ್ಕಂಥವ್ರು ಇದ್ದಾರೆ. ನೀವು 25 ಜನ 50 ಜನ ಕುಂಡಿಸ್ಕೊಂಡು ಹೇಳಿದರೆ ಅದನ್ನು ಯಾರೂ ನಂಬಲ್ಲ. ಸುರೇಶ್ ಗೌಡ್ ಹೇಳಿದ್ದಾರೆ, ಜ್ಯೋತಿ ಗಣೇಶ್ ಹೇಳಿದ್ದಾರೆ, MT ಕೃಷ್ಣಪ್ಪನವ್ರು ಹೇಳಿದ್ದಾರೆ. ಆ ರೀತಿ ಆಯಿತು ಅಂದರೆ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನೇನು ಬೇಕು? ನಿಮ್ಮ ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ನಾನು ಹೋರಾಟ ಮಾಡಿ ಹೇಮಾವತಿ ನೀರು ತರ್ತಾ ಇದ್ದೀನಿ. ಹೇಮಾವತಿ ನೀರು ತರೋದ್ರಲ್ಲಿ ನಿಮ್ಮದು ಹೋರಾಟ ಇಲ್ಲ. ನೀವು ಶ್ರೀರಂಗ ಏತ ನೀರಾವರಿ ಯೋಜನೆ ಸನ್ಮಾನ್ಯ ರಾಮಸ್ವಾಮಿ ಗೌಡರು ಸಂದರ್ಭದಲ್ಲಿ ಆಗಿರೋವಂಥದ್ದು. ಇವತ್ತಿನವರೆಗೂ ಕೂಡ 33 ಕೆರೆಗೆ ನೀರು ಬಿಡೋಕ್ಕಾಗಿಲ್ಲ. 17 ಕೆರೆಗೆ ಬಂತು. ಹೋಗ್ಲಿ, ಈ ಕಡೆಯಿಂದ ತೊಗೊಂಡೋಗ್ಬಿಟ್ಟು ಇಪ್ಪಾಡಿ ಹಳ್ಳಕ್ಕೆ ಬಿಡಬೇಕು. ಮುತ್ತರಾಯನ ಕೆರೆ, ದೀಪಾಂಬುದಿ ಕೆರೆವರೆಗೂ ಹೋಯ್ತಾ ಇದೆ. ಕನಸಿನ ಯೋಜನೆ, ಕಾಡುಪೋರ್ನಹಳ್ಳಿ ಕೆರೆಗೆ ನೀರು ಬಂದರೆ ಆ ಭಾಗಕ್ಕೆ ಹೋಯ್ತದೆ. ಆ ಕೆಲಸ ಮಾಡೋಕ್ಕೆ ಇಲ್ಲಿವರೆಗೂ ನಿಮ್ಮ ಕೈಲಿ ಆಗಿಲ್ಲ. ಬೇಡ ರೀ, ತಂಗಚ್ಚಿಹಳ್ಳಿ, ಚಿಕ್ಕಮವತ್ತೂರು, ದೊಡ್ಡಮವತ್ತೂರು ಈ ಕೆರೆಗಳಿಗೆ ನೀರು ಹೋಗಬೇಕು. ಉರುಳಿ ಬೋಸಂದ ಸ್ಟಾಪ್ ಆಗಿರ್ತಕ್ಕಂಥ ಕಾಮಗಾರಿನ 8 ವರ್ಷದಿಂದ ನೀವು ಯಾಕೆ ಮಾಡಲಿಲ್ಲ? ಹೌದ್ರಿ, ಹಿಂದೆ ಇದ್ದವರೆಲ್ಲ ಅಯೋಗ್ಯರು. ನೀವು ಯಾಕೆ ಮಾಡಲಿಲ್ಲ? ನೀವು ಯಾಕೆ ಪ್ರಾರಂಭ ಮಾಡಲಿಲ್ಲ?
ಯಾವ ರೀತಿ ಕೆನಾಲ್ಗಳೇ ಆಗಿಲ್ಲ ಅಂತ ಅಂದಾಗ ಯಾವ ರೀತಿ 92% ನೀರನ್ನು ಉಪಯೋಗಿಸೋಕ್ಕೆ ಸಾಧ್ಯ ಆಯ್ತದೆ? 3 TMC ನೀರು ಲೆಕ್ಕದಲ್ಲಿ ಇರ್ತದೆ ಹೊರತು ಕುಣಿಗಲ್ ತಾಲೂಕಲ್ಲಿ ಸಂಪೂರ್ಣವಾದ ಕಾಮಗಾರಿಗಳು ಆಗದಲ್ಲೇ ಇದ್ದರೆ ಯಾವುದೇ ಕಾರಣದ ಮುಡಿಸ್ಕೊಳಕ್ಕಾಗಲ್ಲ. ಹೌದ್ರಿ, ಕುಣಿಗಲ್ ಕೆರೆ ನೀರಿದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧುಸ್ವಾಮಿ ಅವರು ಹೇಳಿದರು, ಇಲ್ಲ ಬಾರಯ್ಯ ನೀನು ಕುಣಿಗಲ್ ನೀರು ಖಾಲಿ ಮಾಡೋಣ, ಟೆಂಪ್ರವರಿ ಕೊತ್ಕೆರೆ ಕೆರೆಯಿಂದ ನೀರು ಕೊಡೋಣ, ನಾನು ರಿಂಗ್ ಬಂಡ್ ಹಾಕ್ಬಿಟ್ಟು ಕುಡಿಯೋ ನೀರಿಗೆ ಸಪ್ರೇಟ್ ಮಾಡಿ ರೈತರಿಗೆ ನಾನು ಸಪ್ರೇಟ್ ಮಾಡ್ತೀನಿ ಅಂತ ಹೇಳಿದರು. ಅವ್ರಿಗೆ ಸಹಕಾರ ಕೊಡೋಕ್ಕಾಗಲಿಲ್ಲ. ಕುಣಿಗಲ್ ತಾಲೂಕಿಗೆ, ಈ ತಾಲೂಕಿನ ರೈತರಿಗೆ, ನಿಮ್ಗೆ ಓಟ್ ಹಾಕಿರ್ತಕ್ಕಂಥ ಮತದಾರರಿಗೆ ಏನಾದರೂ ಅನ್ಯಾಯ ಮಾಡಿದರೆ ಡಾಕ್ಟರ್ ರಂಗನಾಥ್ ಅವರು ಇಡೀ ತಾಲೂಕಿನ ರೈತರು ಹೋಗಿ ಮರ್ಕೊಂಡಳ್ಳಿ ಡ್ಯಾಮಿಂದ ನಾಮಂಗಲಕ್ಕೆ ನೀರು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದರು. ಬೆಳಗಿನ ಜಾವ ಕಳ್ಳರ ಥರ ಹೋಗ್ಬಿಟ್ಟು ನೀವು ಆ ಗುತ್ತಿಗೆದಾರರ ಕಡೆಯಿಂದ ಏನು ತಲುಪ್ತೋ ನನಗೆ ಗೊತ್ತಿಲ್ಲ. ಬೆಳಗಿನ ಜಾವ 5 ಗಂಟೆಲಿ ಹೋಗ್ಬಿಟ್ಟು ನೀವು ಪೂಜೆ ಮಾಡಿಬಿಟ್ಟು ಬಂದ್ರಿ. ಇಡೀ ಕುಣಿಗಲ್ ತಾಲೂಕಿನ ಜನಕ್ಕೆ ವಿಷ ಕೊಟ್ಟು ನೀವು ಪೂಜೆ ಮಾಡಿದ್ರಿ. ಇದಕ್ಕಿಂತ ನಿದರ್ಶನಗಳು ಬೇಕೇನ್ರಿ? ಹೇಳ್ರಿ. ನಿಮ್ಮ ಸಟಕನೇ ಇವತ್ತು ನೀರಾವರಿ ಸಚಿವರಾಗಿದ್ದಾರೆ. ಸರ್ಕಾರದಿಂದ 50 ಆದೇಶ ಮಾಡಿ ಕುಣಿಗಲ್ ತಾಲೂಕಿನಿಂದ ಮುಂದಕ್ಕೆ ಒಂದು ಹನಿ ನೀರು ಕೊಡಲ್ಲ ಆದೇಶ ಮಾಡಿಸಿ ನೀವು. ಅವತ್ತೇನಾದರೂ ತುಮಕೂರು ಜಿಲ್ಲೆಯವ್ರು ಏನಾದರೂ ನಮ್ಗೆ ವಿರೋಧ ಮಾಡಿದರೆ ಅವ್ರ ವಿರುದ್ಧವಾಗಿ ನಾವು ತೊಡೆ ತಟ್ಟು ನಿಂತ್ಕೊಳ್ಳೋಣ. ಅದು ಬಿಟ್ಟು ಬಣ್ಣದ ಮಾತಾಡ್ಕೊಂಡು ನನ್ನ ಸಟ್ಕ ಇದ್ದಾರೆ, ನನ್ನ ಸಟ್ಕ ಮುಖ್ಯಮಂತ್ರಿ ಆಯ್ತಾ ಇದ್ದಾರೆ ಅನ್ನೋವಂಥದ್ದನ್ನು ದರ್ಪದ ಮಾತುಗಳನ್ನ ಬಿಟ್ಟು ತಾಲೂಕಿನ ರೈತರ ಹಿತವನ್ನು ಕಾಯ್ತಕ್ಕಂಥ ಕೆಲಸವನ್ನು ಶಾಸಕರು ಮಾಡಬೇಕು. ಇವತ್ತು ಹೇಳ್ತಾ ಇದ್ದೀವಲ್ರಿ, ಕರೇರಿ ತಾಲೂಕಿನಲ್ಲಿ ಮಾಜಿ ಮಂತ್ರಿಗಳಿದ್ದಾರೆ, ಮಾಜಿ MLA ಇದ್ದಾರೆ, ನೀರಾವರಿ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ, ಹೇಮಾವತಿಯಲ್ಲೇ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಅವನೊಂದು ಸಭೆ ಕರೀರಿ, ಚರ್ಚೆ ಮಾಡೋಣ. ಇವತ್ತು ನೀವು ಹೇಳ್ತಾ ಇದ್ದೀರಿ, ಅವತ್ತಿಂದ ನಾನು ಹೇಳ್ತಾ ಇದ್ದೆ D26 ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಈಗ ಹೇಳ್ತಾ ಇದ್ದಾರೆ D26 ನಾನು ಬ್ಯಾಕ್ ವಾಟರ್ ತಗೊಂಬಿಡ್ತೀನಿ. ಯಾವ ರೀತಿ ತಗೊಂಬಿಡ್ತೀರಿ? ಬ್ಯಾಕ್ ವಾಟರ ಗೇಟ್ ವಾಲ್ ಇಟ್ಬಿಡ್ತೀರಾ? ಏನು ಅವೈಜ್ಞಾನಿಕವಾಗಿ ನೀವು ಮಾತಾಡ್ತೀರಿ? ಅವತ್ತೇ ನಾವು ಹೇಳಿದೆ D26ನ ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು 500 ಮೀಟ್ರ್ ಮುಂದಕ್ಕೆ ತೊಗೊಂಡಿದ್ದೀರಿ. ಇವತ್ತು ಎಲ್ಲಿ ತಾಲೂಕಿನ ಜನ D26 ಬಿಟ್ಟು ಮಾಡ್ತಾ ಇದ್ದೀರಾ ಅಂತ ಧ್ವನಿ ಎತ್ತದಿರೋ ಅಂತ ಬಂದಂಥ ವಿಚಾರದಲ್ಲಿ ನೀವು ಮೊನ್ನೆ ಮಾತಾಡಬೇಕಾಗಿದೆ. ಹೇಳ್ತೀರಿ ನಾನು ರಿವರ್ಸ್ ವಾಟರ್ ತಗೊಂಬಿಟ್ಟು D26 ಬಿಡ್ತೀನಿ. D26ಅಲ್ಲಿ ಎಷ್ಟು ಎಕರೆ ರೈತರಿಗೆ ನೀರು ಕೊಡಬೇಕು, ಕುಣಿಗಲ್ ಈ ಭಾಗದಿಂದ ಎಷ್ಟಕ್ಕೆ ನೀರು ಕೊಡಬೇಕು ಅನ್ನೋ ಅಂಕಿಅಂಶ ನೀವು ತಗೊಳ್ರಿ, ಅವತ್ತು ನಿಮಗೆ ಗೊತ್ತಾಗ್ತದೆ. ಅದು ಬಿಟ್ಬಿಟ್ಟು ವಿರೋಧ ಪಕ್ಷದ ಮೇಲೆ ಗೂಬೆ ಕುಂಡಿಸ್ತಕ್ಕಂಥ ಕೆಲಸ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಈ ತಾಲೂಕಿನಲ್ಲಿ ಪ್ರತಿಯೊಬ್ಬ ರೈತನೂ ಕೂಡ, ರೈತರ ಪರವಾಗಿ ರಾಜಕೀಯ ಪಕ್ಷಗಳು ಕೂಡ, ಸಂಘ ಸಂಸ್ಥೆಗಳು ಕೂಡ ನಾವು ಹೋರಾಟಕ್ಕೆ ರೆಡಿಯಾಗಿದ್ದೀವಿ. ಅದನ್ನು ಬಳಸ್ಕೊಳ್ಳೋಕೆ ನೀವು ಹೋಯ್ತಾ ಇಲ್ಲ. ಇವರೆಲ್ಲರೂ ಬಂದ್ಬಿಟ್ಟು ಎಲ್ಲಿ ನನ್ನ ಬೆಳೆಕಾಳು ಬೇಯಲ್ವೋ, ನಾನು ಹೋರಾಟ ಮಾಡಿದ್ದೀನಿ, ನಾನು ತರ್ತಾ ಇದ್ದೀನಿ. ಇವತ್ತು ನಾನು ಒತ್ತಿ ಹೇಳ್ತೀನಿ, ಹೇಮಾವತಿ ನೀರು ಬರ್ತಾ ಇರೋದಕ್ಕೂ ಡಾಕ್ಟರ್ ರಂಗನಾಥ್ ಅವ್ರಿಗೂ ಸಂಬಂಧ ಇಲ್ಲ. ಇವತ್ತೇನಾದರೂ ಎಕ್ಸ್ಪ್ರೆಸ್ ಕೆನಾಲ್ ಮಂಜೂರಾತಿ ಆಗಿದ್ರೆ ಸನ್ಮಾನ್ಯ ಕುಮಾರಣ್ಣವರು ಯಾವ ಥರ ಒಂದು ದಿವಸ ಅವ್ರ ಹೆಸರು ಹೇಳಿದ್ರೇನ್ರಿ ನೀವು? 664 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಮಂಜೂರಾತಿಯನ್ನು ಮಾಡಿದ್ದೆ ಕುಮಾರಣ್ಣವರು. ನನ್ನ ಸಟ್ಕ ಮಾಡಿಬಿಟ್ಟ. ನಿಮ್ಮ ಸಟ್ಕ ಏನು ಮಾಡಿದ್ದಾರೆ? 1000 ಕೋಟಿಗೆ ಹೆಚ್ಚಿಗೆ ಮಾಡಿ 460 ಇರೋದು 1000 ಕೋಟಿಗೆ ಎಸ್ಟಿಮೇಟ್ ಚೇಂಜ್ ಮಾಡೋದು. ಇವತ್ತಿನ SR ರೇಟ್ ಜಾಸ್ತಿ ಆಗಿದೆ, ಒಪ್ಕೋತೀನಿ, ಇಲ್ಲ ಅಂತ ಹೇಳಲ್ಲ. ಅದೇ ನಿಮ್ಮ ಸಾಧನೆ ಬಿಟ್ಟರೆ ಬೇರೆ ಏನೂ ಅಲ್ಲ. ಇದು DK ಶಿವಕುಮಾರಿಂದ ಆಗಿರ್ತಕ್ಕಂಥದ್ದಲ್ಲ, ಕುಮಾರಣ್ಣವರಿಂದ ಆಗಿರ್ತಕ್ಕಂಥದ್ದು. ಕುಣಿಗಲ್ DPRಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರು HD ದೇವೇಗೌಡರು. ಅವದನ್ನು ಸೇರ್ಪಡೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಇತಿಹಾಸ, ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿ ಹೋರಾಟ ಮಾಡಿ DPRಗೆ ಸೇರ್ಪಡೆ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ರಿ ಡಾಕ್ಟರ್ ರಂಗನಾಥಣ್ಣ. ಪುರ್ಸತ್ತಾಗಿದ್ದೀನಿ ಅಂತ ಹೇಳ್ಬಿಟ್ಟು ಬರೀ ಇದರಿಂದ ಪ್ರಚಾರ ತಗೊಳ್ಳೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಬನ್ನಿರಿ, ನೀವು ಹಳ್ಳಿ ಮೇಲೆ ಬನ್ನಿ, ನಾವು ಬರ್ತೀವಿ. ಜನ ಏನು ತೀರ್ಮಾನ ತಗೋತಾರೆ ಅಂತ ನೋಡೋಣ. ನಾನು ಹಳ್ಳಿ ಮೇಲೆ ಹೋಗ್ಬಿಡ್ತೀನಿ, ಹೋಗ್ರಿ. ನೀವು ಹೋದ್ರೆ ನಿಮ್ಮ ಮಾತು ಕೇಳ್ತಾರೆ, ನಮ್ಮವ್ರು ನಮ್ಮ ಮಾತು ಕೇಳ್ತಾರೆ. BJP ಅವ್ರು JDSನವ್ರು ಏನು ನಿಮ್ಮ ಹಿಂದೆಗಡೆ ಓಡ್ ಬರಲ್ಲ. ಈ ರೀತಿಯ ಮಾತನ್ನು ಬಿಟ್ಬಿಟ್ಟು ಎಲ್ಲ ಪಕ್ಷದ ಎಲ್ಲ ಸಂಘಟನೆಗಳನ್ನ, ಎಲ್ಲ ಸ್ವಾಮೀಜಿಗಳನ್ನ ವಿಶ್ವಾಸ ತಗೊಂಡು ಒಂದು ಸಭೆ ಕರೆದು ಸಮಾಲೋಚನೆ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಯಾರಾದರೂ ಒಬ್ಬರು ಕುಣಿಗಲ್ ನೀರು ಕೊಡ್ತಕ್ಕಂಥ ವಿಚಾರದಲ್ಲಿ ವಿರುದ್ಧ ಮಾಡಿದರೆ ಅವ್ರ ವಿರುದ್ಧವಾಗಿ ತೊಡೆ ತಟ್ಕೊಂಡು ನಿಮ್ಮ ಮುಂದೆ ಆಳತ್ತದ ನಂಬೇಡ ರೀ.
MLA ನೀವಿದ್ದೀರ, ನಿಮ್ಮ ಮುಂದಾಳತ್ವದಲ್ಲಿ ತೊಡೆ ತೊಟ್ಕೊಂಡು ಹೋರಾಟ ಮಾಡಲಿಕ್ಕೆ ಈ ತಾಲೂಕಿನ ಜನ ಸಿದ್ಧರಾಗಿದ್ದಾರೆ. ಗೂಬೆ ಕುಂಡಿಸ್ತಕ್ಕಂಥ ಕೆಲಸವನ್ನು ಮಾಡೋದು ಬೇಡ. ಮೊದಲಿಗೆ ಈ ತಾಲೂಕಿಗೆ ಯಾವ್ಯಾವ ಭಾಗಕ್ಕೆ ನೀರು ಹೋಗಬೇಕು ಆ ಕಾಮಗಾರಿನ ಕೈಗೆತ್ತಿರ್ತಕ್ಕಂಥ ಕೆಲಸವನ್ನು ನೀವು ಮಾಡಿದಾಗ ಮಾತ್ರ DK ಶಿವಕುಮಾರ್ ಅವರು ಹೇಳಿದಾಗೆ 92% ಭಾಗ ನೀರಿನ ಉಪಯೋಗ ಆಗಿಲ್ಲ ಅಂತದ್ದು ಹೇಳ್ತಾರಲ್ಲ, ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಆಯ್ತದೆ. ಇವತ್ತು DK ಶಿವಕುಮಾರ್ ನೀರಾವರಿ ಸಚಿವರಾಗಿದ್ದರೆ ಒಂದು 500 ಕೋಟಿ ತಗೊಂಬನ್ನಿ, ದಯಮಾಡಿ ಕೆಲಸ ಮಾಡಿಸಿ. ಜನ ನಿಮ್ಮನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ಅದು ಬಿಟ್ಬಿಟ್ಟು ಈ ರೀತಿಯ ಬಂಡತನದ ರಾಜಕಾರಣ ಮಾಡೋದ್ರಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಈ ತಾಲೂಕಿಗೆ ನೀರಾವರಿ ಅಧಿಕಾರರು YK ರಾಮಯ್ಯನವರೇ ಹೊರತು ಡಾಕ್ಟರ್ ರಂಗನಾಥ್ ಅವರು ಅಲ್ಲ ಅಂತಕ್ಕಂಥದ್ದನ್ನು ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ.